ಇವತ್ತು ಗೊಜ್ಜು ಮಾಡ್ತಾಯಿದ್ದೀನಿ. ಪುಳಿಯೋಗರೆ ಗೊಜ್ಜು ಖಾಲಿಯಾಗಿದೆ. ಈ ಗೊಜ್ಜು ನನಗೆ ಕಂಪಲ್ಸರಿ ಬೇಕೇ ಬೇಕು. ಯಾಕಂದರೆ ಬೆಳಗ್ಗೆ ಏನೋ ಟಿಫನ್ ಮಾಡಬೇಕು ಅಂತ ಐಡಿಯಾ ಇಲ್ದಿದ್ದಾಗ ಅನ್ನ ಸಾರು ಡೈರೆಕ್ಟಾಗಿ ಮಾಡ್ತೀವಲ್ಲ, ಆವಾಗ ಬೇಕಾದರೆ ಇದ್ರ ಗೊಜ್ಜನ್ನು ಕಲಿಸ್ಕೊಂಬಿಟ್ರೆ ತಿಂಡಿಗೂ ಆಗುತ್ತೆ. ಇಲ್ಲ ಸಂಜೆ ನಾವು ಎಲ್ಲೋ ಹೋಗಿದ್ದೋ ಇಲ್ಲ ಕೆಲಸದಿಂದ ಬರೋದು ಲೇಟ್ ಆಯಿತು ಅನ್ನೋವಾಗ ಕೂಡ ನನಗೆ ಈ ಗೊಜ್ಜು ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ಯಾವಾಗಲೂ 2 ತಿಂಗಳಿಗಾಗಷ್ಟು ಮಾಡಿಟ್ಕೊತೀನಿ. ಮನೇಲಿರೋ ಸಾಮಾನೇ ಬಳಸಿ ಗೊಜ್ಜು ಮಾಡೋದು ಸಾಕು. ಜೀರಿಗೆ, ಮೆಣಸು, ಬ್ಯಾಡಿಗೆ ಮೆಣಸಿನ್ಕಾಯಿ, ಧನಿಯಾ ಮತ್ತು ಹುಣಸೆಹಣ್ಣು, ಉಪ್ಪು ಇದೆಲ್ಲ ಮನೇಲೇ ಇರೋದು. ಕಡಲೆಬೇಳೆ, ಉದ್ದಿನಬೇಳೆ ಇಷ್ಟು ಸಾಮಗ್ರಿ ಹಾಕಿ ನಾನು ಯಾವಾಗೂ ಪ್ರತಿ ಸರಿನೂ ಗೊಜ್ಜು ಮಾಡಿ ಇಟ್ಕೊಳ್ತೀನಿ. ಖಾಲಿಯಾಗಿತ್ತು ಅಂದ್ಬಿಟ್ಟು ಇವತ್ತು ಬೆಳಗ್ಗೆನೇ ಇದೇ ಕೆಲಸ ಆಗಿದೆ. ಇವತ್ತು ಸಾಂಬಾರಿಲ್ಲ, ಡೈರೆಕ್ಟು ಬೆಳಗ್ಗೆ ಮಧ್ಯಾಹ್ನಕ್ಕೂ ಬೆಳಗ್ಗೆಗೂ 2 ಪುಳಿಯೋಗರೆನೇ ಮಾಡ್ತಾಯಿದ್ದೀನಿ. ಮತ್ತು ಒಂದು ಕತೆ ಏನು ಗೊತ್ತಾ, ಅಮ್ಮ ಮಗ ಇಬ್ಬರು, ಅಪ್ಪ ಇಲ್ಲ ಮಗುಗೆ, ಅಮ್ಮ ಅನಾರೋಗ್ಯ ಅಮ್ಮಂಗೆ. ಈ ಮಗುಗೆ ಒಂದು 8ರಿಂದ 10 ವರ್ಷ. ಏನು ಮಾಡೋದು, ಅಮ್ಮನಿಗೆ ಹೊರಗಡೆ ಹೋಗಿ ದುಡಿಯೋಷ್ಟು ಶಕ್ತಿ ಇಲ್ಲ. ಸರಿ, ಅಮ್ಮ ಹೇಳ್ತಾರೆ ಮನೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ದೇವಸ್ಥಾನ. ಅಮ್ಮ ಹೇಳಿರುತ್ತೆ, ಪುಟ ನಾನು ಹೇಗಾದರೂ ಹೂವು ತಂದು ಕಟ್ಟಿ ಕೊಡ್ತೀನಿ, ನೀನು ಮಾರ್ಕೊಂಬರ್ತೀಯಪ್ಪ ಅಲ್ಲೋಗಿ ಅಂತ. ಆಯಿತು ಅಮ್ಮ ಅಂತ ಮಗು ಹೇಳುತ್ತೆ. ಸರಿ ಅಂದ್ಬಿಟ್ಟು ಡೈಲಿ ಇವ್ರಿಗೆ ಇದೇ ಜೀವನ ಆಗುತ್ತೆ. ಈ ಬೇಸಿಗೆ ಕಾಲ ಬರುತ್ತೆ, ಮಗು ಕಾಲಲ್ಲಿ ಚಪ್ಪಲಿ ಇಲ್ಲ, ಯಾಕಂದರೆ ಇನ್ನೂ ತಗೊಳ್ಳೋಷ್ಟು ಶಕ್ತಿ ಇಲ್ಲ. ಸರಿ, ದೇವಸ್ಥಾನ ಹತ್ರ ಬರುತ್ತೆ, ಎಲ್ಲೂ ನೆರಳಿಲ್ಲ ನಿಂತ್ಕೊಳ್ಳೋಕ್ಕೆ, ಬಿಸಿಲಲ್ಲೇ ನಿಂತ್ಕೊಂಡಿರುತ್ತೆ. ಈ ಕಾಲು ಯಾವ ಥರ ಸುಡುತ್ತೆ ಅಂದರೆ ಇವಾಗ ಬೇಸಿಗೆ ಇಲ್ವಾ, ಬೇಸಿಗೆ ಟೈಮಲ್ಲಿ ಪಾಪ ಅದಕ್ಕೆ ಒಂದು ಕಾಲು ಎತ್ತಿ ಒಂಟಿ ಕಾಲಲ್ಲಿ ನಿಂತ್ಕೊತೀವಿ ಅಂತ ಹೇಳ್ತೀವಲ್ಲ, ಆ ಥರ ಒಂದು ಕಾಲ ಮೇಲೆ ಒಂದು ಕಾಲು ಇಟ್ಕೊಳ್ಳುತ್ತೆ. ಆ ಕಾಲು ಜಾಸ್ತಿ ಸುಟ್ಟಾಗ ಈ ಕಾಲ ಮೇಲೆ ಆ ಕಾಲನ್ನ ಇಟ್ಕೊಳ್ಳುತ್ತೆ. ಹೀಗೆ ಒಂದು ದಿನ ಆ ಬೇಸಿಗೆ ಕಾಲದಲ್ಲಿ ವ್ಯಾಪಾರನೂ ಆಗೋಲ್ಲ. ಅದಕ್ಕೆ ತುಂಬ ದುಃಖ ಆಗ್ಬಿಡುತ್ತೆ. ಈ ಕಾಲು ಸುಡ್ತಾ ಇರೋದೊಂದು, ವ್ಯಾಪಾರ ಬೇರೆ ಆಗಲಿಲ್ಲ. ಮನೆಗೆ ಬಂದು ತುಂಬ ಅಳುತ್ತೆ ಜೋರಾಗಿ ಅಮ್ಮನ್ನ ತಬ್ಕೊಂಡು, ಅಮ್ಮ ಇವತ್ತು ವ್ಯಾಪಾರನೇ ಆಗಿಲ್ಲ, ಮತ್ತು ಕಾಲು ಕೂಡ ನನಗೆ ತುಂಬ ಸುಡುತ್ತಮ್ಮ, ನನ್ನ ಕೈಲಿ ನಿಂತ್ಕೊಳ್ಳೋಕ್ಕೆ ಆಗಲ್ಲ ಅನ್ನುತ್ತೆ. ಅಮ್ಮನಿಗೆ ದುಃಖ, ಇನ್ನು ಅಳೋದಕ್ಕಾಗಲ್ಲ ಮಗನ ಮುಂದೆ ಅಂದ್ಬಿಟ್ಟು, ಹೌದಾ ಚಿನ್ನು, ಆಯ್ತಪ್ಪ ಇವತ್ತು ಹೋಗಲಿ ಬಿಡು, ನಾಳೆ ವ್ಯಾಪಾರ ಆಗುತ್ತೆ ಬಿಡು, ನೀನೇನು ಅಳಬೇಡ, ಮತ್ತು ಯಾರೋ ಒಬ್ಬರನ್ನ ದೇವ್ರು ಕಳಿಸ್ತಾನೆ, ಒಂದು ದಿವಸ ಹಾಗೆ ಒಂದು ದಿವಸ ಹೀಗೆ ತಕ್ಕೊಡ್ತೀನಪ್ಪ ಚಪ್ಪಲಿ, ಸ್ವಲ್ಪ ವ್ಯಾಪಾರ ಆಗಲಿ ಅಂತ ಮಗನಿಗೆ ಸಮಾಧಾನ ಮಾಡುತ್ತೆ ಆಯಮ್ಮ. ಮಾರನೇ ದಿನವೂ ಮಗು ಹೋಗುತ್ತೆ ಹೂವು ತಗೊಂಡು. ಅದೇ ಥರ ಬಿಸಿಲು, ಕಾಲು ಒಂದ್ರ ಮೇಲೆ ಒಂದು ಇಟ್ಕೊಳ್ಳೋದು, ಈ ಥರ ಸರ್ಕಸ್ ಮಾಡ್ತಾ ನಿಂತ್ಕೊಳ್ಳುತ್ತೆ. ಅಲ್ಲಿಗೆ ಒಂದು ಹುಡುಗ ಬರ್ತಾನೆ, ಎಂಗೇಜ್ ಹುಡುಗ, ದೇವಸ್ಥಾನಕ್ಕೆ ಹೂವು ತೊಗೊಂಡು ಹೋಗೋಣ 1-2 ಮೊಳ ಅಂತ. ಈ ಹುಡುಗನ ಹತ್ರ ಬಂದರೆ ಈ ಹುಡುಗ ಸರ್ಕಸ್ ಕಾಲು ಒಂದ್ರ ಮೇಲೆ ಒಂದು ಇಟ್ಕೊಂಡು ಒಂಥರ ನಿಂತಿರುತ್ತೆ. ಪಾಪ ಕಾಲು ಅವನು ಅಬ್ಸರ್ವ್ ಮಾಡ್ತಾನೆ. ಆ ಕಾಲು ತೆಗೆದು ಈ ಕಾಲು ಇಟ್ಕೊಳ್ಳೋದು, ಈ ಕಾಲು ತೆಗೆದು ಆ ಕಾಲು ಇಟ್ಕೊಳ್ಳೋದು. ಸ್ವಲ್ಪ ಹೊತ್ತು ಆಮೇಲೆ ಹೂವು ತೊಗೊಳ್ಳೋದಿಲ್ಲ ಆ ಹುಡುಗ, ಹೋಗ್ಬಿಡ್ತಾನೆ. ಹೋಗ್ಬಿಟ್ಟು ಒಂದು ಜೊತೆ ಚಪ್ಪಲಿ ತಂದು ಆ ಹುಡುಗನಿಗೆ ಕೊಡ್ತಾನೆ. ಕೊಟ್ಟಿದ ತಕ್ಷಣ ಆ ಮಗುಗೆ ಹಾಕ್ಕೊಂಡು ಖುಷಿಯಾಗ್ಬಿಡುತ್ತೆ. ಅದಕ್ಕೆ ಅಣ್ಣ ನಿಮ್ಮನ್ನು ದೇವ್ರು ಕಳಿಸಿದ್ರಾ ಅಂತ ಹೇಳ್ತಾನೆ. ಯಾಕಂದರೆ ಅಮ್ಮ ಹಿಂದಿನ ದಿನ ಹೇಳಿರ್ತಾಳಲ್ಲ, ಯಾರೋ ಒಬ್ಬರು ನಾ ದೇವ್ರು ಕಳಿಸ್ತಾನೆ ಬಿಡಪ್ಪ ಅಂತ. ಆ ಹುಡುಗನಿಗೇನು ಅರ್ಥ ಆಗಲ್ಲ ಇವನಿಗೆ ಕೇಳಿದ್ದಕ್ಕೆ. ಅಂದ್ಬಿಟ್ಟು ಹೊರಟೋಗ್ಬಿಡ್ತಾನೆ. ಆ ಹುಡುಗ ಇಂಟ್ರ್ಯೂಗೆ ಹೋಗ್ತಾ ಇರ್ತಾನೆ. ಓದಿ ಸ್ವಲ್ಪ ದಿವಸ ಆಗಿರುತ್ತೆ, ಇನ್ನೂ ಯಾವ ಕೆಲಸನೂ ಸಿಕ್ಕಿರೋದಿಲ್ಲ. ಸರಿ, ಅರ್ಚಕರಿಗೆ ಈ ಹುಡುಗ ಮಾಮೂಲಿ ಇಂಟ್ರ್ಯೂ ಇದ್ದಾಗೆಲ್ಲ ದೇವಸ್ಥಾನಕ್ಕೆ ಬರೋದು, ನಮಸ್ಕಾರ ಹಾಕ್ಕೊಂಡು ಹೋಗೋದು. ಸರಿ, ಬಂದು ನಮಸ್ಕಾರ ಹಾಕ್ಕೊಳ್ತಾನೆ. ದುಡ್ಡು ಇರೋ ದುಡ್ಡನ್ನ ಆ ಹುಡುಗನಿಗೆ ಚಪ್ಪಲಿ ತೆಕ್ಕೊಟ್ಟಿರ್ತಾನೆ. ಅವನು ನಮ್ಮ ಮಧ್ಯಮ ವರ್ಗದ ಹುಡುಗ ಆಗಿರೋದ್ರಿಂದ ಜಾಸ್ತಿ ದುಡ್ಡು ಇರೋದಿಲ್ಲ. ಸರಿ, ಇದ್ದಿದ್ದು ಕಾಸನ್ನ ದಕ್ಷಿಣೆಗೆ ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ತಾನೆ. ಅರ್ಚಕರಿಗೆ ಈ ಹುಡುಗ ಕಂಪಲ್ಸರಿ ಬರೋದು ಗುರ್ತಾಗ್ಬಿಟ್ಟಿರ್ತಾನೆ. ಚೆನ್ನಾಗಿ ಮಾತಾಡೋದು, ಫ್ರೆಂಡ್ಲಿ ಆಗಿರ್ತಾರೆ. ಏನು ಇವತ್ತೂ ಇಂಟ್ರ್ಯೂಗೆ ಹೋಗ್ತಾ ಇದೆಯಾ ಅಂತವ್ರೆ. ಹೌದು ಅರ್ಚಕರೇ, ಇವತ್ತು ಇಂಟ್ರ್ಯೂಗೆ ಹೋಗ್ತಾ ಇದ್ದೀನಿ. ಯಾವ ಕಂಪನಿ ಅಂತ ಕೇಳ್ತಾರೆ ಅರ್ಚಕರು. ಒಂದು ಕಂಪ್ನಿ ಹೆಸರು ಹೇಳ್ತಾರೆ. ಆ ಕಂಪ್ನಿ ನನಗೆ ಗೊತ್ತು, ಯಾಕಂದರೆ ಆ ಕಂಪ್ನಿ ಮ್ಯಾನೇಜರು ನಾನು ಕ್ಲಾಸ್ಮೇಟ್, ಒಟ್ಟಿಗೆ ಓದಿದ್ದು. ನಮಗೆ ಇವಾಗೂ ಕಾಂಟ್ಯಾಕ್ಟಲ್ಲಿದ್ದೀವಿ, ನೀನು ಹೋಗು, ನಾನು ಹೇಳ್ತೀನಿ, ಈ ದಿನ ಅಂತೂ ನಿನಗೆ ಖಂಡಿತ ಕೆಲಸ ಸಿಗುತ್ತೆ ಅಂತ ಅರ್ಚಕರು ಹೇಳ್ತಾರೆ. ಹುಡುಗನಿಗೆ ತುಂಬ ಸಂತೋಷ ಆಗುತ್ತೆ. ಹೋಗ್ತಾನೆ, ಇಂಟ್ರ್ಯೂ ಅಟೆಂಡ್ ಮಾಡ್ತಾನೆ. ಅಷ್ಟೊತ್ತಿಗೆ ಅರ್ಚಕರು ಫೋನ್ ಮಾಡಿರ್ತಾರೆ, ಕೆಲಸ ಇವನಿಗೆ ಸಿಗುತ್ತೆ. ಅವನು ಖುಷಿಯಾಗಿ ಮನೆಗೆ ಹೋಗ್ತಾನೆ. ಈ ಕಡೆ ಮಗು ಚಪ್ಪಲಿ ಸಿಕ್ತು, ಹೂವು ಖಾಲಿ ಆಯಿತು. ಅದು ಖುಷಿಯಾಗಿ ಮನೆಗೆ ಹೋಗಿ ಅಮ್ಮನ ತಬ್ಕೊಂಡು, ಅಮ್ಮ ಇವತ್ತೊಂದು ಅಣ್ಣ ನೀನು ಹೇಳ್ದಲ್ಲ ದೇವ್ರು ಕಳಿಸ್ತಾನೆ ಅಂತ, ದೇವ್ರು ಕಳಿಸಿದ್ದಾನೆ, ಅಣ್ಣ ನನಗೆ ಚಪ್ಪಲಿ ತಕ್ಕೊಡ್ತು ಅಂತ ಮುದ್ದಾಗಿ ಅಮ್ಮನ ತಬ್ಕೊಂಡು ಹೇಳಿದಾಗ ಅಮ್ಮನಿಗೆ ಕಣ್ಣಲ್ಲಿ ನೀರು ಬಂತು. ಖುಷಿನೂ ಆಯಿತು, ದೇವರು ಯಾವ ಕಡೆಯಿಂದನೂ ನಮಗೆ ಸಹಾಯ ಮಾಡಿದ್ದಕ್ಕೆ ಅಂತ. ಮತ್ತು ಈ ಹುಡುಗನಿಗೂ ಕೆಲಸ ಸಿಕ್ಕಿದ್ದಕ್ಕೆ ಹೋಗಿ ಮನೆಯವ್ರಿಗೆಲ್ಲ ಹೇಳಿ ಅವನಿಗೂ ಖುಷಿ ಆಯಿತು, ದೇವರು ನನಗೂ ಯಾವ ಕಡೆಯಿಂದನೂ ಸಹಾಯ ಮಾಡಿದ್ನಲ್ಲ ಅಂತ. ನಮಗೆ ನಾವು ಒಬ್ಬರಿಗೆ
ಏನೋ ಕಷ್ಟದಲ್ಲಿರೋರಿಗೆ ನಮ್ಮ ಕೈಲಾದಷ್ಟು ಒಂದು ಸಹಾಯ ಮಾಡಿದ್ರೆ ನಮಗೆ ದೇವ್ರು ಯಾವ ಕಡೆಯಿಂದನೂ ಒಂದು ಸಹಾಯ ಮಾಡ್ತಾರೆ. ನೋಡಿ ಆ ಮಗು ನಿನ್ನೆ ಅಮ್ಮ ಹೇಳಿತು ದೇವ್ರು ಕಳಿಸ್ತಾನೆ ಅಂತ. ಅದೇ ಥರ ದೇವ್ರನ್ನ ನಂಬಿ ದೇವ್ರಿಗೆ ಸೇವೆ ಮಾಡೋಕ್ಕೆ ಅಂತಲೇ ಆ ಹುಡುಗ ಬಂದಿದ್ದು ಹೂವು ಮಾರ್ಕೊಂಡು. ಆ ಹುಡುಗನಿಗೆ ಈ ಹುಡುಗ ದೇವ್ರ ಸ್ವರೂಪವಾಗಿ ಬಂದು ಏನೋ ಅವನಿಗೆ ಮನ್ಸಿಗೆ ಅನಿಸಿದ್ದು ಒಂದು ಜೊತೆ ಚಪ್ಪಲಿ ಕೊಡಿಸ್ದ. ಈ ಹುಡುಗನಿಗೆ ಆ ಹುಡುಗನೇ ದೇವ್ರ ಸ್ವರೂಪ. ಮತ್ತು ಅರ್ಚಕರಿಗೆ ಈ ಸ್ಟೂಡೆಂಟ್ಗೆ ಅರ್ಚಕರೇ ದೇವ್ರ ಸ್ವರೂಪ. ಯಾಕೆ ಗೊತ್ತಾ, ಏನೋ ಒಂದು ರೆಕಮೆಂಡ್ ಮಾಡಿ ಕೆಲಸ ಈ ಹುಡುಗನಿಗೆ ಸಿಗೋಂಗೆ ಆಯ್ತಾ. ಹಾಗೆ ದೇವ್ರ ನಂಬಿ ಕೆಟ್ಟವ್ರು ಯಾರೂ ಇಲ್ಲ. ಯಾಕಂದ್ರೆ ಯಾವಾಗೂ ಹೇಳ್ತಾ ಇರ್ತೀವಲ್ಲ, ದೇವ್ರ ಥರ ಬಂದೆ ನೀನು ಅಂತ. ನಮಗೊಂದು ಕಷ್ಟ ಕಾಲದಲ್ಲಿ ಯಾರೋ ಬಂದು ಒಂದು ಹೆಲ್ಪ್ ಮಾಡಿದ್ರೆ ಅದೇ ದೇವ್ರ ನಂಬಿ ಕೆಟ್ಟವ್ರು ಯಾರೂ ಇಲ್ಲ. ಇವಾಗ ನಮ್ಮ ಮನೇಲಿ ಪುಳಿಯೋಗರೆ ಗುಜ್ಜು ಪುಳಿಯೋಗರೆ ಎಲ್ಲ ಆಯಿತು. ಕೃಷ್ಣಂಗೆ ಅರ್ಪಣೆ ಮಾಡಿ ಮಾತಾ ಅನ್ನಪೂರ್ಣೇಶ್ವರಿಗೆ ಒಂದು ನಮಸ್ಕಾರ ಹಾಕ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕತೆ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಮುಂದಿನ ಹೊಸ ಕಥೆಯಲ್ಲಿ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.